ಹಾಯ್ ಹಲೋ ನಮಸ್ತೆ, ನಾನು ರಶ್ಮಿ. ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಮಾರ್ಕಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸ್ಲೀವ್ಸ್ ಹೇಗೆ ಕಟ್ ಮಾಡೋದು ಎಂಬುದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ಕಟ್ಟಿಂಗ್ ಮಾಡಿ ಏನು ಎಕ್ಸ್ಟ್ರಾ ಪೀಸಸ್ ಉಳಿದಿರುತ್ತೆ ಇದರಲ್ಲಿ ನಾವು ಸ್ಲೀವ್ಸ್ ಕಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಫಸ್ಟು ಉಳಿದಿರೋ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿಟ್ಕೊಳ್ಳೋಣ. ಈ ರೀತಿ ಓಪನ್ ಸೈಡು ಮತ್ತೊಂದು ಫೋಲ್ಡ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಇಲ್ಲಿ 10.5 ನಾನು ಲೆಂತ್ ತೊಗೊತಾ ಇದ್ದೀನಿ. ತೋಳಿನ ಲೆಂತು 10.5 ಇದೆ. ಈ ರೀತಿ ಫೋಲ್ಡೆಡ್ ಸೈಡ್ ನಾವು ಲೆಂತಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 10.5 ಸೆಂಟಿಮೀಟರ್ ತೋಳಿನ ಉದ್ದ. ಇದು 3/4 ಸ್ಲೀವ್ ಆಗಿರೋದ್ರಿಂದ 10.5 ತಗೋತಾ ಇದ್ದೀನಿ. ನೆಕ್ಸ್ಟು ವಿಡ್ತ್ ಬಂದುಬಿಟ್ಟು ಇಲ್ಲಿ 9 ಸೆಂಟಿಮೀಟರ್. 8 or 9 ತೊಗೋಬೋದು. ಎಕ್ಸ್ಟ್ರಾ ಬಟ್ಟೆ ಇರೋದ್ರಿಂದ 9 ಸೆಂಟಿಮೀಟರ್ ತೊಗೋತಾ ಇದ್ದೀನಿ. ಮಾರ್ಕ್ ಮಾಡಿರೋದನ್ನ ಜಾಯಿಂಟ್ ಮಾಡ್ಕೊಬಿಟ್ಟು ನಾವು ನೆಕ್ಸ್ಟ್ ಮಾರ್ಕಿಂಗ್ ಮಾಡೋಣ. ಇಲ್ಲಿ ನಾವು 3.5 ಸೆಂಟಿಮೀಟರು ಓಪನ್ಸ್ ಇನ್ಸೈಡ್ ಇರುತ್ತೆ. ನಮಗೆ ಓಪನ್ ಸೈಡ್ ಈ ರೀತಿ ಇರೋದ್ರಲ್ಲಿ ನಾವು 3.5 ಸೆಂಟಿಮೀಟರು ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ನಾವು ಶೇಪ್ ಕೊಡಬೇಕಾಗತ್ತೆ. ಶೇಪ್ ಕೊಟ್ಟಿದ್ದು ನೆಕ್ಸ್ಟು ಹಾಫ್ ಇಂಚು ನಾವೇನು ಮಾಡಬೇಕು, ಡೌನಲ್ಲಿ ಇನ್ನೊಂದು ಮಾರ್ಕಿಂಗ್ ಮಾಡಿಕೊಂಡು ನೆಕ್ಸ್ಟು 1.5 ಸೆಂಟಿಮೀಟರ್ ಫಸ್ಟ್ ಏನು ಮಾರ್ಕ್ ಮಾಡಿದ್ವಿ ಅದರ ಮೇಲೇ ಮತ್ತೆ 1.5 ಸೆಂಟಿಮೀಟರ್ ಬಂದುಬಿಟ್ಟು ಡೌನಾಗಿ ಶೇಪ್ ಕೊಡಬೇಕು. ಈ ರೀತಿ ನೀಟಾಗಿ ಶೇಪ್ ಕೊಟ್ಬಿಟ್ಟು ನೆಕ್ಸ್ಟು ಕಟಿಂಗ್ ಹೇಗೆ ಮಾಡೋದು. ಇಲ್ಲಿ 8 ಸೆಂಟಿಮೀಟರು ಕೆಳಗೆ ಮಾರ್ಕ್ ಮಾಡ್ಕೊಬಿಟ್ಟು ಅದೊಂದು ಲೈನ್ ಹಾಕ್ಕೊಳ್ಳೋಣ. ಇದು ಆಪ್ಷನಲ್ ಆಗಿರುತ್ತೆ, ನಿಮ್ಗೆ ಬೇಕಾದರೆ ಹಾಕ್ಕೋಬೋದು. ನೆಕ್ಸ್ಟ್ ಈ ರೀತಿ ಕಟ್ ಮಾಡಿ ಏನು ಮಾರ್ಕಿಂಗ್ ಮಾಡಿರ್ತೀವಿ ಅದರ ಮೇಲೆ ಕಟ್ ಮಾಡಿ ನೀಟಾಗಿ 4 ಬಟ್ಟೆನ ಸೇರಿಸ್ಬಿಟ್ಟು ಕಟ್ ಮಾಡಬೇಕಿಲ್ಲಿ. ನೀಟಾಗಿ ಕಟ್ ಮಾಡ್ಕೊಬಿಟ್ಟು ಏನು ಬಟ್ಟೆ ಜಾರ್ದ ಇರೋ ಹಾಗೆ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಫಸ್ಟ್ ಏನು ಮಾರ್ಕಿಂಗ್ ಮಾಡಿರ್ತೀವಿ ಅದನ್ನು ಕಟ್ ಮಾಡಬೇಕು. ಈ ರೀತಿ ಕಟ್ ಮಾಡಿದ ನೆಕ್ಸ್ಟು ಸಪ್ರೇಟ್ ಮಾಡಿ ಇಟ್ಕೋಬೇಕು. 2 ಬಟ್ಟೆ ಪೀಸನ್ನ ನೀಟಾಗಿ ಸಪ್ರೇಟ್ ಮಾಡಿ ಇಟ್ಕೊಂಡು ಏನು ಮಾರ್ಕಿಂಗ್ ಮಾಡಿರ್ತೀವಿ ಇದಿಷ್ಟನ್ನು ಕಟ್ ಮಾಡಿ ತೆಗಿಬೇಕು. ಇಲ್ಲಿಗೆ ಬ್ಲೌಸ್ ಕಟಿಂಗ್ ಆಯಿತು. ಈ ರೀತಿ ನಮಗೆ ಬ್ಲೌಸ್ 2 ಬ್ಲೌಸು ಸ್ಲೀವ್ಸು ನಮಗೆ ಸಿಗತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.